ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ಅಂತ. ನಮ್ಮದು ಮಳವಳ್ಳಿ ತಾಲೂಕು ಬಿಜಿಪುರದಲ್ಲಿ ನಾವು ಟೊಮೊಟೊ ಮಾಡಿದ್ದೀವಿ, ಮಂಡ್ಯ ಜಿಲ್ಲೆ. ನಾವು ಟೊಮೊಟೊ ವರ್ಷ ಪೂರ್ತಿ ಟೊಮೊಟೊ ಮಾಡ್ತಾಯಿರ್ತೀವಿ. ಟೊಮೊಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು, ಬಾಸ್ತಕ್ಕಂಥ ಕೀಟಬಾಧೆಗಳು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ನಮ್ಗೆ ತಿಳಿದಿರೋಷ್ಟು ನಮ್ಮ ರೈತರಿಗೆ ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ವಿಡಿಯೋ ಮಾಡೋಕ್ಕೆ. ದಯವಿಟ್ಟು ಫಸ್ಟಿಂದ ಕೊನೆ ತನಕ ನೋಡಿ. ಯಾವ್ಯಾವ ಔಷಧಿ ಹೊಡಿಬೋದು, ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಗೆ ತಿಳಿದ ಮಟ್ಟಿಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ನಾನು ಟೊಮೊಟೊ ಒಂದು 2 ತಿಂಗಳ ಹಿಂದೆ ಟೊಮೊಟೊ ನಾಟಿ ಮಾಡಿದ್ದೆ. ಫಸ್ಟು ಇದರಲ್ಲಿ ಸೌತೆಕಾಯಿ ಹಾಕ್ಬಿಟ್ಟು ಅದೇ ಬೆಡ್ಗೆ 2ನೇ ಕ್ರಾಪು ಟೊಮೊಟೊ ಮಾಡಿದ್ದೀನಿ. ಈ ಟೊಮೊಟೊ ಇವಾಗ 1 ತಿಂಗಳು ಮೇಲೆ 5 ದಿನ 6 ದಿನ ಆಗೈತೆ. ಈ ಸ್ಟೇಜಲ್ಲಿ ತುಂಬ ಕೀಟಬಾಧೆ ಬರ್ತದೆ. ಮೇಜರಾಗಿ ಏನು ಅಂದರೆ ಟೂಟ ಅಬ್ಜಲ್ಯೂಟ, ಈ ಲೀಫ್ ಮೈನರ್ ಅಂತ ಏನು ಕರಿತೀವಿ ನಾವು, ಆ ಲೀಫ್ ಮೈನರಿಂದ ಸೆಕೆಂಡ್ ಸ್ಟೇಜು ಟೂಟ ಆಗಿ ಕಾಯಿನ ತುಂಬ ಡ್ಯಾಮೇಜ್ ಮಾಡ್ತದೆ. ಅದರಿಂದ ರೈತರು ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ ನನ್ನ ಅನುಭವದ ಪ್ರಕಾರ. ಆ ರೋಗಕ್ಕೆ ಏನೇನು ಔಷಧಿ ಹೊಡಿಬೇಕು, ಯಾವ ಸ್ಟೇಜಲ್ಲಿ ಹೊಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಾಯಿ ಈ ಸ್ಟೇಜಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ಈ ಥರ ಸಣ್ಣದು ಇರಬೇಕಾದ್ರೇ ಫಸ್ಟು ಲೀಫ್ ಮೈನರ್, ಈ ಎಳೆಯಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಲೀಫ್ ಮೈನರ್ ಅಂತ ಇದು ಏನು ಕಾಣಿಸ್ತೈತೆ, ಈ ಸ್ಟೇಜಿಂದ ಸೆಕೆಂಡ್ ಸ್ಟೇಜು ಕಾಯಿ ಹಂತದಲ್ಲಿ ಬಂದಾಗ ಕಾಯಿ ಮೇಲೆ ಅದು ಚುಚ್ಚಿ ಕಾಯಿನ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಏನೇನು ಔಷಧಿ ಹೊಡಿಬೇಕು, ಯಾವ್ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ. ಫಸ್ಟು ಲೀಫ್ ಮೈನರ್ ಈ ಸ್ಟೇಜ್ ಇದ್ಬೇಕಾದ್ರೆ ನೋಡಿ, ಈ ಸ್ಟೇಜಲ್ಲಿ ಗಿಡದಲ್ಲಿ ರಂಗೋಲಿ ಹುಳ ಅಂತ ಏನು ನಾವು ಕರಿತೀವಿ, ಈ ರೋಗ ನೋಡಿ. ಅದು ಬಿಟ್ರೆ 2ನೇ ರೋಗ ಅಂತಂದರೆ ಈ ರೋಗ ಹೆಚ್ಚಾಗಿ ಬಾಧಿಸ್ತದೆ ಈ ಚಳಿ ಬೀಳ್ತಿರೋ ಸೀಸನಲ್ಲಿ. ಇದಕ್ಕೆ ಕಾಂಬಿನೇಷನ್ ಮಾಡಿ 1 ಡ್ರಮ್ ನೀರಿಗೆ 200 ml ಅಮಿಸ್ಟಾರ್ ಟಾಪ್ ಮತ್ತು ಕವಚ್ 1/4 kg ಸ್ಪ್ರೇ ಮಾಡೋದ್ರಿಂದ ಈ ರೋಗನ ಹತೋಟಿ ಮಾಡ್ಬೋದು. ಈ ರೋಗ ಹತೋಟಿ ಮಾಡೋದಲ್ದೇ ಇದ್ರ ಜೊತೆಗೆ ಈ ಹಂತದಲ್ಲಿ ನೋಡಿ, ಕಾಯಿ ಈ ಸ್ಟೇಜ್ ಬಂದಿರೋ ಹಂತದಲ್ಲಿ ಕಾಯಿಗೆ ಡ್ಯಾಮೇಜ್ ಆಗದಿರೋ ಥರ ಊಜಿಗೆ ಡಿಲಿಗೇಟ್, ಅದ್ರ ಜೊತೆಗೆ ಇಂಡಸ್ ಕಾರ್ಬಾ, ಕಾರ್ಟಾಪ್, ಆಂಪ್ಲಿಗೋ, ಎಕ್ಸ್ಪೋನಸ್, ಈ ಥರ ಒಂದಾದ್ಮೇಲೆ ಒಂದ್ರ ಕಾಂಬಿನೇಷನ್ ಅಂತೆ ಸ್ಪ್ರೇ ಮಾಡ್ಕೋಬೇಕಾಯ್ತದೆ. ಮೊದಲು ನಾರ್ಮಲಾಗಿ 15-20 ದಿನ ತನಕ ನಾರ್ಮಲಾಗಿ ಯಾವುದೇ ರೀತಿ ಔಷಧಿ, ಅಡ್ಮೀರು, ಜಂಪು, ಅಕ್ಟ್ರಾ ಈ ಥರ ಯಾವುದೇ ರೀತಿ ಹೊಡೆದ್ರೂ ಫಸ್ಟು ಕಂಟ್ರೋಲ್ ಆಗಿರ್ತದೆ. ಒಂದು 15-20 ದಿನ ಆದಮೇಲೆ ಜಾಸ್ತಿ ಫ್ಲೇಯಿಂದ ಇದೆಲ್ಲ ಬರೋದ್ರಿಂದ ವೈಟ್ ಫ್ಲೇ, ಆಲ್ ಫ್ಲೇಗೋಸ್ಕರ ಎಫಿಕಾನ್ ಅಂತ ಈ ಔಷಧಿ ಸ್ಪ್ರೇ ಮಾಡಿದ್ವಿ ನಾವು. ಈ ಸ್ಪ್ರೇ ಮಾಡಿದ್ಮೇಲೆ ಕಂಟ್ರೋಲ್ ಬಂದೈತೆ, ಯಾವುದೇ ರೀತಿ ತೊಂದರೆ ಇಲ್ಲ ಇವಾಗ. ಇದು ಎಫಿಕಾನ್ ಅಂತ, ಇದು 1 ಡ್ರಮ್ಗೆ 240 ml 1 ಡ್ರಮ್ ಅಂತ ಹಾಕ್ಬಿಟ್ಟು ಸಿಂಪರಣೆ ಮಾಡಬೇಕು. ಇದ್ರ ಜೊತೆ ಬೇಕಾದರೆ ಬೇರೆ ರೀತಿ ನೀವು ಫಂಗಿಸೈಡು ರೋಗ ಏನಾದ್ರು ಇತ್ತು ಅಂತಂದರೆ ಸೈಮ್ಯಾಕ್ಸಿನಲ್ಲೋ, ಅಕ್ರೋಬಟ್ಟೋ, ಅಮಿಸ್ಟಾರ್ ಟಾಪು ಯಾವ್ದು ಬೇಕಾದ್ರೂ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಸಿಂಗಲ್ ಮಾಡಿದ್ದೆ ರಿಸಲ್ಟು ಚೆಕ್ ಮಾಡಲಿಕ್ಕೆ. ಫ್ಲೇ ಎಲ್ಲ ಚೆನ್ನಾಗಿ ಹೋಗೈತೆ, ಏನೂ ತೊಂದರೆ ಇಲ್ಲ. ಚಿಕನ್ ಸ್ಪ್ರೇ ಮಾಡಿದ ನಂತರ 8-10 ದಿನಗಳ ನಂತರ ಆದಮೇಲೆ ಈ ರಂಗೋಲೆ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅನ್ನೋಕ್ಕೋಸ್ಕರ ಅಡ್ವಾನ್ಸ್ ಆಗಿ ಈ ಮಾರ್ಟರ್ ಅಂತ, ಧನುಕದವ್ರದ್ದು ಮಾರ್ಟರ್, ಕಾರ್ಟಾಪಾಕ್ಸಿ ಕ್ಲೋರೈಡ್ 75%, ಇದ್ರ ಜೊತೆಗೆ ಇಂಡಕ್ಸ್ ಕಾರ್ಬಾ, ಇದು ಡ್ರಮ್ಗೆ 1/4 kg, ಅದು 200 ml, ಅದು ಸ್ಪ್ರೇ ಮಾಡಿದೆ. ಅದಾದಮೇಲೆ ಲೀಫ್ ಮೈನರು ಯಾವುದೇ ರೀತಿ ತೋಟದಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲ ಕಂಟ್ರೋಲ್ ಬಂದೈತೆ. ಅದಾದಮೇಲೆ ನೆಕ್ಸ್ಟು ಫ್ಲೇ ಇನ್ನೊಂದು ಅದಿದ್ದು ಸ್ಪ್ರೇ ಮಾಡಿದ ಒಂದು 8-10 ದಿನಗಳ ನಂತರ ಅಲ್ಲಲ್ಲಿ ಒಂದೊಂದು ಚಿಟ್ಟೆಗಳು ಕಾಣಿಸ್ತಿತ್ತು. ಅದಕ್ಕೆ ಅಡ್ವಾನ್ಸ್ ಆಗಿರಲಿ ಅನ್ನೋಕ್ಕೋಸ್ಕರ ಬಾಯರ್ ಅವ್ರದ್ದು ಸೋಲಮನ್, ಈ ಗ್ರೋಮರ್ ಅವ್ರದ್ದು ಇನ್ವಿಕ್ಟೋ, ಇದೆರಡನ್ನು ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡಿದ್ದೀನಿ. ನಾನು ಇದ್ರ ಜೊತೆ ಫಂಗಿಸೈಡ್ಗಳನ್ನು ಮಧ್ಯೆ ಒಂದೊಂದು ಸ್ಪ್ರೇ ಮಾಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಫಂಗಿಸೈಡ್ದು ಸಪ್ರೇಟ್ ವೀಡಿಯೋ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಿದ್ದೀನಿ. ಬರೀ ಇನ್ಸೆಕ್ಟಿಸೈಡ್ ಮಾತ್ರ ಇವಾಗ ವೀಡಿಯೋ ಮಾಡ್ತಾ ಇರೋದು. ಅದಾದಮೇಲೆ ಸ್ಪ್ರೇ ಮಾಡಿದ್ದೀನಿ. ಅದು ಇನ್ವಿಕ್ಟೋ ಮತ್ತು ಸೋಲಮನ್ ಸ್ಪ್ರೇ ಮಾಡಿ ಒಂದು 10 ದಿನದ ನಂತರ ನೆಕ್ಸ್ಟು ಎಕ್ಸ್ಪೋನಸ್, ನೀಮೈಲ್, ಇದನ್ನ ರೀಸೆಂಟಾಗಿ ಈಗ ಸ್ಪ್ರೇ ಮಾಡಿದ್ದೀವಿ. ಅಡ್ವಾನ್ಸ್ ಆಗಿ ಯಾವುದೇ ರೀತಿ ಕಾಯಿ ಕೊರಕಗಳು ಯಾವುದು ಕಾಯಿನ ಡ್ಯಾಮೇಜ್ ಮಾಡಬಾರ್ದು ಅಂತ ಇವೆರಡು ಎಕ್ಸ್ಪೋನಸ್ಸು 1 ಡ್ರಮ್ಗೆ 25 ml ಅಂತೆ, ಮತ್ತು ಅರ್ಧ ಲೀಟ್ರು ನೀಮೈಲ್ 1 ಡ್ರಮ್ಗೆ 2 ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೀನಿ. ಇದಾದ ನಂತರ ನೆಕ್ಸ್ಟು ಈಗ ಟೂಟ ಬಗ್ಗೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಯ್ತದೆ. ಯಾಕಂದರೆ ನಮ್ಮದು ಆಲ್ರೆಡಿ ಇನ್ನೊಂದು ತೋಟ ಇದೆ, ಟೊಮೊಟೊ ತೋಟ. ಅದು ಸ್ಟಾರ್ಟಿಂಗ್ 3-4 ಸ್ಟೇಜು ರೇಟ್ ಇತ್ತು ಅಂತ ನಾವು ಸ್ಪ್ರೇ ಚೆನ್ನಾಗಿ ಮಾಡಿದ್ವಿ. ಯಾವುದೇ ರೀತಿ ಊಜಿ, ಈ ಟೂಟ ಅಬ್ಜಲ್ಯೂಟ ಅಂತ ಏನು ಕರಿತೀವಿ, ಅದು ಯಾವುದು ಏನು ಡ್ಯಾಮೇಜ್ ಮಾಡಿರಲಿಲ್ಲ. ಅದಾದ ನಂತರ ಒಂದು ಸ್ಪ್ರೇ ನಾವು ಸ್ವಲ್ಪ ಲೇಟ್ ಮಾಡೋದಕ್ಕೋಸ್ಕರ ಫುಲ್ಲು ಡ್ಯಾಮೇಜ್ ಮಾಡೈತೆ ತೋಟನ. ಅದು ಮಾರ್ಕೆಟ್ಗೆ ಹಾಕೋಕ್ಕೆ ಬರೋಲ್ಲ, ಇಲ್ಲಿಲ್ಲ ರೈತರು ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಈ ನೆಕ್ಸ್ಟು ಈ ಸ್ಟೇಜ್ ಆದ ತಕ್ಷಣ ಅದು ಟೂಟ ಇರಲಿ ಇಲ್ಲದೇ ಇರಲಿ
ಡಿಲಿಗೇಟ್ ಕಾರ್ಟಾಪ್ ಅಥವಾ ಡಿಲಿಗೇಟ್ ಜೊತೆಗೆ ನೀಮ್ ಆಯಿಲು ಸ್ಪ್ರೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ನೆಕ್ಸ್ಟು ನಾವು ಈಗ ಸ್ಪ್ರೇ ರೀಸೆಂಟಾಗಿ ಮಾಡಿದ್ದೀವಿ. ಇದಾದ ತಕ್ಷಣ ನೆಕ್ಸ್ಟು ಒಂದು 4ರಿಂದ 5 ದಿನ ಬಿಟ್ಟು ಈಗ ಒಂದು ಡ್ರಮ್ಗೆ 200 ml ಡಿಲಿಗೇಟು ಅದ್ರ ಜೊತೆಗೆ ಅರ್ಧ ಲೀಟ್ರ್ ನೀಮ್ ಆಯಿಲ್ ಸೇರಿಸಿ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ. ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ.